ನಾವೀಗ ನೇರವಾಗಿ ರಜತ್ ಕ್ಯಾಪ್ಟನ್ಸಿ ಬಗ್ಗೆ ಹೋಗೋಣ ಸರ್. ಇದು ನೀವು ಅವತ್ತೇ ಹೇಳಿದ್ರಿ ಎಂತೆಂಥ ಒಂದು ಬಿಗ್ ಸ್ಟಾರ್ಸ್ ಕ್ಯಾಪ್ಟನ್ಸಿ ಮಾಡಿದ್ರು, ಬಟ್ RCB ಕ್ಯಾಪ್ಟನ್ಸಿನ ರಜತ್ ತಗೊಂಡು ತುಂಬ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಎಲ್ಲೂ ಅವರಿಗೆ ಒಂಥರ ಕನ್ಫ್ಯೂಷನ್ ಇಲ್ಲ, ಕ್ಲಾರಿಟಿಲಿ ಹೋಗ್ತಾ ಇದ್ದಾರೆ. ಇದು ಈ ಬಾರಿ RCB 2018 ಕಪ್ ಗೆಲ್ಲೋದಕ್ಕೊಂದು ಸೀಸನ್ 18ಗೆ ಒಂದು ಚಾನ್ಸಸ್ ಜಾಸ್ತಿ ಮಾಡ್ತಾ ಇದೆಯಾ ಅಂತ. ರಜತ್ ಪಾಟಿದಾರ್ ಕ್ಯಾಪ್ಟನ್ ಮಾಡಿದಾಗ ಆಶ್ಚರ್ಯ, ನನಗೂ ಆಶ್ಚರ್ಯ, ನಿಮಗೂ ಆಶ್ಚರ್ಯ ಆಗಿರ್ಬೇಕು ಒಬ್ರಿಗೆ. ಯಾಕಂತಂದರೆ ಔಟ್ ಆಫ್ ದ ಬಾಕ್ಸ್ ಅದು ಥಿಂಕಿಂಗ್. ಯಾಕೆ ಕೊಹ್ಲಿನೇ ಮತ್ತೆ ಮಾಡ್ತಾರೆ ಅಂತ ಬಹುತೇಕ ಕೊಹ್ಲಿ ಮಾಡಲ್ಲ ಅಂತ, ಅಂದರೆ ಕ್ಯಾಪ್ಟನ್ಸಿ ಮಾಡಲ್ಲ ಅಂತ ಮುಂಚೆ ಹೇಳ್ಬಿಟ್ಟಿದ್ದಾರೆ. ಸಪೋರ್ಟ್ ಇದ್ದೇ ಇದೆ. ಬಟ್ ವಿಜಯ್ ಹಜಾರಲ್ಲಿ ಇವ್ರು ಕೃಣಾಲ್ ಪಾಂಡ್ಯ ಗೆಲ್ಲಿಲ್ಲ, ಅವ್ರಿಗಿಂತ ಇವ್ರು ಫೈನಲ್ಗೆ ಹೋದ್ರು. ಸೊ ಫೈನಲ್ಗೆ ಹೋಗಿದ್ರಿಂದ ಬಹುಶಃ ಇವರಿಗಿಂತ ರಜತ್ಗೆ ಚಾನ್ಸಸ್ ಜಾಸ್ತಿ. ಬಟ್ ಇವ್ರನ್ನ ಮಾಡಿಸ್ತಾರ ಅಥವಾ ಯಾರನ್ನು ತೊಗೊಂಬರ್ತಾರೆ ಅನ್ನೋದಿತ್ತು. ಇಲ್ಲ ಕೊಹ್ಲಿನೇ ಕನ್ವಿನ್ಸ್ ಮಾಡ್ಬೋದೇನೋ, ಯಾಕಂದ್ರೆ ಕೊಹ್ಲಿ ಮೊದಲೇ ಇಲ್ಲ ಮಾಡಲ್ಲ ಅಂತ ಟೀಮ್ನವರೇ ಅಂದಿದ್ರು. ಬಟ್ RCB ಹೆಂಗೆ ಅಂದರೆ ಏನು ಬೇಕಾದ್ರೂ ಮಾಡುತ್ತೆ, ಚೇಂಜಸ್ ಜಾಸ್ತಿ, ಎಕ್ಸ್ಪೀರಿಯನ್ಸ್ ಇರಲ್ಲ. ಅದೇನು ಹೇಳಿದ್ರಲ್ಲ, ಅದರಲ್ಲಿ ಮಾತ್ರ ಲಾಸ್ಟ್ ಕ್ಯಾಪ್ಟನ್ ಆಗಿದ್ದು ರಜತ್ ಪಾಟಿದಾರ್, ಒಂದೇ ಒಂದು ಮಧ್ಯಪ್ರದೇಶಕ್ಕೆ. ಆದರೆ ಅವ್ರಿಗೆ ಒಳ್ಳೆ ನೀವು ಹೇಳ್ತಾ ಇದ್ರು ಯಾರ್ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ರಾಹುಲ್ ಅದ ಗೆದ್ದದ್ದು CSK ಮೇಲೆ ಮೊದಲ ಬಾರಿಗೆ, ನಂತರ 17 ವರ್ಷ ಗೆದ್ದಿಲ್ಲ, 13 ವರ್ಷ ಗೆದ್ದಿಲ್ಲ, ಅದು ತಪ್ಪು. ಯಾಕಂದರೆ ಆಡಿದ್ದು 9 ಸರ್ತಿ ನಾವು ಲಾಸ್ಟ್ 17 ವರ್ಷದಲ್ಲಿ. ಯಾಕಂದರೆ 2 ಸರ್ತಿ ದುಬೈಲಿ ಆಡಿದ್ವಿ, ಆಮೇಲೆ ಒಂದು ಸರ್ತಿ ಸೌತ್ ಆಫ್ರಿಕಾ ಹೋದ್ವಿ, ಆಮೇಲೆ ಇದು ಹೊಸ ಫಾರ್ಮ್ಯಾಟಲ್ಲಿ 5-5 2 ಗುಂಪು ಟೀಮ್ಸು, ಅಂದರೆ ಎದುರಾಳಿ ಒಂದು ಎದುರು ಗ್ರೂಪ್ ಮೇಲೆ ಅವ್ರ ಮೇಲೆ ಒಂದೊಂದು ಆಡ್ತೀವಿ. ಒಬ್ಬರ ಮೇಲೆ ಮಾತ್ರ ಲಾಟ್ಸಲ್ಲಿ 2 ಸರಿ ಆಡ್ತೀವಿ, ನಮ್ಮ ಗ್ರೂಪಲ್ಲಿರೋರಿಗೆ 2 ಸರಿ ಆಡ್ತೀವಿ. ಹೀಗಾಗಿ ಒಂದು ಚಾನ್ಸ್ ಸಿಕ್ಕಿಲ್ಲ. ಅಂದರೆ 17 ವರ್ಷದಲ್ಲಿ 9 ಸರಿ ಆಡಿದ್ದು, 8 ಸರಿ ಅವ್ರು ಗೆದ್ದರು, ಮೊದಲು ಸರಿ ನಾವು ಗೆದ್ದಿದ್ದು, ಈಗ ಮತ್ತೆ ಗೆದ್ವಿ ಅಂತ ತಿಳ್ಕೊಳ್ಳಿ. ಸೊ ರಜತ್ ಪಾಟಿದಾರ್ ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಈಗ ಕೃಣಾಲ್ ಪಾಂಡ್ಯನ್ ಮಾಡ್ತಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಗುಲ್ಲಾಗಿತ್ತು. ಅಂದ್ರೆ ಯಾಕಂದ್ರೆ ಈ IPL ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಹಸಿವಿದ್ದ ಆಟಗಾರ. ಅವ್ರು ಯಾವ ರೀತಿ ಬಂದಾರೆ ಗೊತ್ತಾ, ಅಣ್ಣ ತಮ್ಮ ಯಾವ ರೀತಿಯಾಗಿ ಬೇರೆ ಮ್ಯಾಗಿನ ತಿನ್ಕೊಂಡ್ಬಿಟ್ಟು ಆಡ್ಕೊಂತ 500 ರೂಪಾಯಿಗೆಲ್ಲ ಹೋಗಿ ಮ್ಯಾಚ್ ಆಡಿದ್ದಾರೆ ಅಂತ ಹಸಿವಿಂದ ಬಂದವರು. ಅವರು ಭಾಳ ಕಷ್ಟದಿಂದ ಬಂದವರು, ಅವ್ರಿಗೆ ಒಂದು ಹಸಿವಿದ್ದೇ ಇರುತ್ತೆ. ಸೊ ಕೃಣಾಲ್ ಪಾಂಡ್ಯ ಮಾಡ್ತಾರೆ ಅಂತ ಅನಿಸಿತ್ತು. ಆದರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಇದು. ಬಟ್ ಸಪೋರ್ಟ್ ನೋಡಿ, ಯಾರ್ಯಾರು ಹೇಳಿದ್ರು ಮೊದಲು ರಾಹುಲ್, ನಂತರ ಅನಿಲ್ ನಂತರ ಎಷ್ಟೋ ಜನ, ವಾಟ್ಸನ್ ಆಯಿತು, ವೆಟ್ಟೋರೆ ಆಯಿತು, ನಮ್ಮ ಕೊಹ್ಲಿ ಇಷ್ಟು ವರ್ಷ ಆಯಿತು, 8-9 ವರ್ಷ ಆಯಿತು, ಆಮೇಲೆ ಫ್ಯಾಫ್ 3 ವರ್ಷ ಆಯಿತು. ಅವ್ರು ಯಾರೂ ಅಂದರೆ ರಾಹುಲ್ ಬಿಟ್ಟರೆ ನಂತರ ಯಾರೂ ಮಾಡಲಾರ್ದ ಕೆಲಸ ಇವ್ರು ಮಾಡಿದರು, ಇವ್ರ ಕ್ಯಾಪ್ಟನ್ಸಿಯಲ್ಲಿ. ಅಂದರೆ ಅದು CSK ಮೇಲೆ ಚೆನ್ನೈಯಲ್ಲಿ ಹೊಡೋದು ದೊಡ್ಡ ಒಂದು ಅಚೀವ್ಮೆಂಟ್. ಅದು ಅಷ್ಟು ಈಸಿಯಾಗಿ ಹೊಡೋದು ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಬ್ಯಾಕಿಂಗ್ ಇದೆ, ಒಂದು ಸ್ಟ್ರಾಂಗ್ ಬ್ಯಾಕಿಂಗ್ ಇದೆ. ಯಾರ್ದು ಮುಂಚೆ ಮಾತಾಡಿದ್ವಲ್ಲ, ಆ್ಯಂಡಿ ಫ್ಲವರ್ ಭಾಳ ಸ್ಟ್ರಾಂಗ್, ಅಂದರೆ ಟೆಕ್ನಿಕಲಿ ಬ್ರಿಲಿಯಂಟ್. ಅವರು ಮ್ಯಾಚ್ ಮುಂಚೆ ನೋಡ್ತಾರೆ, ನೀವು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತಾರೆ. ಒಂದೇ ಒಂದು ರಜತ್ ಪಾಟಿದಾರ್ ಮೇಲೆ ಅವ್ರ ಬ್ಯಾಟಿಂಗ್ ಎಫೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಒಂದು ಗುಮಾನ ಇತ್ತು. ಅದು ಆಗಿಲ್ಲ. ಸಿಲ್ಕನ್ ಸ್ಮೂತ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಹೆಚ್ಚಿಗೆ ಹೈಟ್ ಇಲ್ಲ, ಆದರೆ ಟೈಮಿಂಗ್ ಆಫ್ ಸೈಡಲ್ಲಿ ಅವರು ಕವರ್ ಡ್ರೈವ್ಸ್ ಆಗಲಿ, ಆನ್ ದ ರೈಸ್ ಹೊಡಿಯೋದಾಗಲಿ, ಲಾಫ್ಟೆಡ್ ಡ್ರೈವ್ಸ್ ಒಂದು ಲೆಗ್ ಸೈಡಲ್ಲಿ ಲಾಂಗ್ ಆನ್ ಮೇಲೆ ಮಿಡ್ ವಿಕೆಟಲ್ಲಿ ಹೊಡಿಯೋದಾಗಲಿ, ಎಷ್ಟು ಕಾನ್ಫಿಡೆಂಟ್ ಅವರು, ಸೂಪರ್ಲಿ ಕಾನ್ಫಿಡೆಂಟ್. ಅಂದರೆ ಅವರು ಪ್ರೆಷರ್ ಇಲ್ಲ. ಅವ್ರ ಕ್ಯಾಪ್ಟನ್ಸಿ ಬ್ಯಾಟಿಂಗಲ್ಲಿ ಎಫೆಕ್ಟ್ ಆಗ್ತಾ ಇಲ್ಲ. ಮೊನ್ನೆ ಮ್ಯಾಚು ಓಕೆ, ಒಂದು ಮ್ಯಾಚ್ ಹೋಯ್ತು ಅಂತ ತಿಳ್ಕೊಳ್ಳಿ. ಆದರೆ ಇನ್ನೊಂದೇನು ಗುಮಾನ ಇತ್ತು ಅಂದರೆ, ಕೊಹ್ಲಿ ಅಂತ ಸೂಪರ್ ಡ್ಯೂಪರ್ ಸ್ಟಾರ್ ಇರುವಾಗ 80% ನಮ್ಮ RCB ಫ್ಯಾನ್ಸ್ ಇರೋದು ಕೊಹ್ಲಿ ಸಲುವಾಗಿ, 20% ನಮ್ಮ ಮಾರ್ಕೆಟಿಂಗ್ ಏನು ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಲಾಸ್ಟ್ ಟೈಮ್, ಅದ್ರ ಬಗ್ಗೆ. ಸೊ ಅವ್ರದ್ದೊಂದು ಕೊಹ್ಲಿ ಅವರು ಇರುವಾಗ ಇವ್ರು ಅಂಡರ್ ಪ್ರೆಷರ್ ಇರ್ತಾರ, ಅದು ಇಲ್ಲ. ಅದು ಮೋಸ್ಟ್ಲಿ ಅದೆಲ್ಲ ಮಾತಾಡಿರ್ತಾರೆ ಮುಂಚೆನೆ. ಯಾಕೆಂದ್ರೆ ಕೊಹ್ಲಿ ಒಂಥರ ಈ ಸೀಸನ್ ಆಡ್ತಾ ಇದಾರೆ ಅನ್ನೋ ಥರ ಇರ್ತಾರೆ ಗ್ರೌಂಡಲ್ಲಿ, ಕುಣಿದಾಡ್ಕೊಂಡು ಓಡಾಡ್ಕೊಂಡು, ಪ್ರೆಷರ್ ಯಾರ ಮೇಲೂ ಕೊಡಲ್ಲ ಆ ಥರ. ಹೌದು. ಆಮೇಲೆ ಅವ್ರ ಮೇಲೆ ಏನಾದ್ರು ಪ್ರೆಷರ್ ಆಗುತ್ತಾ, ಅದನ್ನು ಪಾಟಿದಾರ್ ಮೇಲೆ ಆಗಿಲ್ಲ. ಸೊ ಅವ್ರ ಕ್ಯಾಪ್ಟನ್ಸಿ ಅಪ್ರಿಷಿಯೇಟ್ ಮಾಡಲೇಬೇಕು. ಟೈಟ್ ಸಿಚುವೇಶನ್ಸಲ್ಲಿ ಇನ್ನೂ ಬಂದಿಲ್ಲ ಹೆಚ್ಚಾಗಿ. ಅಂದರೆ ಓಕೆ, CSK ಫಸ್ಟ್ ಮ್ಯಾಚ್ KKR ಮೇಲೇ ಅವರು ಫಸ್ಟ್ 10 ಓವರ್ಸು ಮೊದಲು ಡಿಕಾಕ್ ಔಟ್ ಆಗಿದ್ರು ಕೂಡ 107 for 2 ಸುನಿಲ್ ನಾರಾಯಣ್ ಬಾರಿಸ್ತಾಯಿದ್ರು, ಮತ್ತು ಅಜಿಂಕ್ಯ ರಹಾನೆ ಬಾರಿಸ್ತಾಯಿದ್ರು. ಆವಾಗ ಬೌಲಿಂಗ್ ಚೇಂಜಸ್ ಮಾಡಿದ್ದು. ನೆಕ್ಸ್ಟ್ 10 ಓವರ್ಸಲ್ಲಿ ನಾವು ಕೊಟ್ಟದ್ದು 67 ರನ್ಸ್. ಫುಲ್ ಕ್ರೆಡಿಟ್ ಗೋಸ್ ಟು ಪಾಟಿದಾರ್. ಶ್ರೇಯಸ್ ಶರ್ಮಾನ ರಸಲ್ಗೆ ಅಷ್ಟು 3 ಓವರ್ ಅಷ್ಟು ಹೊಡೆಸ್ಕೊಂಡ್ರು, ಮತ್ತೆ ತೆಗೆದುಕೊಂಡು ರಸಲ್ ವಿಕೆಟ್ ಪಡೆದ್ರು. ಅದು ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್. ರಸಲ್ ಏನಾದರೂ 1 ಓವರ್ ನಿಂತಿದ್ದಿದ್ರೆ ರನ್ 20-30 ಹೋಗೋ ಚಾನ್ಸ್. ಕರೆಕ್ಟ್. ಬಟ್ ರಸಲ್ ಈಸ್ ನಾಟ್ ದ ರಸಲ್ ಆಫ್ ಲಾಸ್ಟ್ 10 years. ಹೆಂಗಿದ್ರು ನ್ಯಾಚುರಲಿ ವಿತ್ ಏಜ್ ಒಂಥರ ಇದಾಗುತ್ತೆ, ಮನುಷ್ಯ ಕಡಿಮೆ ಆಗುತ್ತೆ. ಮ್ಯಾಚ್ ವಿನ್ನರ್ ಆಗ್ತಾರಾ ಹೇಳೋಕ್ಕಾಗಲ್ಲ. ಅಂದರೆ ಮುಂಚೆ ಪ್ರತಿಯೊಂದು ಟೀಮಲ್ಲಿ ಒಬ್ಬೊಬ್ಬರು ಯಾವ ರೀತಿ ಇರಬೇಕಂದ್ರೆ 2-3 ಮ್ಯಾಚ್ ಗೆಲ್ಲಿಸ್ಬೇಕು. ಅಂದರೆ ಟೀಮ್ ವಿಲ್ ಕ್ವಾಲಿಫೈ ಫಾರ್ ಪ್ಲೇ ಆಫ್ ಅಂತ ಹೇಳ್ಬೋದು, ಗೆಲ್ಬೋದು ಅಂತ ಹೇಳ್ಬೋದು. ಅಂಥ ರಸಲ್ ಅಂತ ಇಲ್ಲ ಈಗ. ಓಲ್ಡ್ ರಸಲ್ ಅಲ್ಲ ಇವರು. ನೆನ್ನೆನೇ ಬೌಲಿಂಗ್ ಮಾಡಿದ್ದವರು, ಇಲ್ಲಿವರೆಗೆ ಒಂದೇ ಓವರ್ ಬೌಲ್ ಮಾಡಿದ್ರು. ನೆನ್ನೆನೇ ಬೌಲಿಂಗ್ ಮಾಡಿ 2 ವಿಕೆಟ್ ತೆಗೆದುಕೊಂಡ್ರು. ಓಕೆ, ಇಫೆಕ್ಟಿವ್ ಆಗಿದ್ದರು. ಆದರೆ ಬ್ಯಾಟಿಂಗ್ ಮುಂಚಿನ ಥರ ಇಲ್ಲ. ಓಕೆ,
ಸೊ ಕೊನೆಗೆ ಕಿರಣ್ ಪೊಲಾರ್ಡ್ ಯಾವ ರೀತಿ ಆಗಿದ್ರು MIಗೆ, ಆ ಥರ ಈಗ KKRಗೆ ರೆಸಲ್ ಆಗಿದ್ದಾರೆ. ಅದು ಯೂಸ್ಫುಲ್ ಕ್ರಿಯೇಟರ್, ಅವ್ರ ಮೇಲೆ ಭರವಸೆ ಇದೆ. ನೆಕ್ಸ್ಟ್ ಇಯರ್ ರಿಟರ್ನ್ ಮಾಡ್ತಾರೋ ಐ ಆಮ್ ಡೌಟ್ಫುಲ್, ಖಂಡಿತವಾಗಿ ಹೇಳ್ತೀನಿ. ಅಂದರೆ KKR ಈಗಿನ ಮತ್ತೆ ಏಜ್ ಕ್ರೈಟೀರಿಯಾ ನೋಡಿದ್ರೆ ಈ ಸಾರಿನೇ ರಿಟೈನ್ ಮಾಡ್ಕೋತಾ ಇಲ್ಲ. ಬಟ್ ಚಾಂಪಿಯನ್ ಟೀಮು ಮಿಡ್ಲ್ ಆರ್ಡರ್ಲಿ ಫಾಸ್ಟ್ ಬೌಲಿಂಗ್ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಹಿಟ್ಟರ್ ಫೀಲ್ಡ್ರು. ಆದರೆ ನೋಡಿ ಎಷ್ಟು ಹೊಸ ಫಾರಿನ್ ಪ್ಲೇಯರ್ಸ್ ಆಗಲಿ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಎಷ್ಟು ಜನ ಬರ್ತಾ ಇದ್ದಾರೆ. ಸೊ ಪ್ರೆಷರ್ ಇದ್ದೇ ಇರ್ತದೆ ಫ್ರಾಂಚೈಸ್ ಮೇಲೆ, ನಮ್ಮೂರನ್ನ ತೊಗೊಳ್ಬೇಕು. ಓಕೆ, ಸೊ ಪಾಟೀದಾರ್ ಬಗ್ಗೆ ಮಾಡ್ತಿದ್ವಲ್ಲ, ಓಕೆ 100%, 100 ಮಾರ್ಕ್ಸ್ ಟು ಹಿಮ್. ಇನ್ಮೇಲೆ ರಿಯಲ್ ಟೆಸ್ಟ್ ಶುರು ಆಗುತ್ತೆ. ಈಗ 2 ಮ್ಯಾಚ್ ನಿಮ್ಮ ಮೇಲೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಮೊದಲು 3 ಮ್ಯಾಚ್, ಆವಾಗಲೇ 2 ಮ್ಯಾಚ್ ಗೆದ್ದುಬಿಟ್ಟಿದ್ದಾರೆ. ಇಂಥ ಬ್ರಿಲಿಯಂಟ್ ವಿಕ್ಟ್ರೀಸ್, ಫಾರ್ಮರ್ ಚಾಂಪಿಯನ್ಸು ಡಿಫೆಂಡಿಂಗ್ ಚಾಂಪಿಯನ್ಸ್ ಮೇಲೆ ಗೆದ್ದಿದ್ದಾರೆ. ಆವಾಗ ನಿಮ್ಗೆ ಪ್ರೆಷರ್ ಶುರುವಾಗಿ, ಇನ್ನು ಮುಂದೆ ಪ್ರೆಷರ್ ಹ್ಯಾಂಡಲ್ ಯಾವ ರೀತಿ ಮಾಡ್ತಾರೆ, ಅದು ಮುಂಬೈ ಮೇಲೆ ಯಾವ ರೀತಿ ಮಾಡ್ತಾರೆ. ಬಟ್ ಬ್ಯಾಟಿಂಗ್ ಮಾತ್ರ ಅದು ಹೇಗೆ, ನೀವು ಓಂ ಪ್ರಕಾಶ್ ಇಂಥ ಸಿಲ್ಕನ್ ಟಚ್ ಇರುವಂಥವ್ರು ಟೆಸ್ಟಿಗೆ 3 ಟೆಸ್ಟ್ ಕೊಟ್ಟಾಗ ಇಂಗ್ಲೆಂಡ್ ಮೇಲೆ ಅದು ಹೇಗೆ ಫೇಲ್ ಆದ್ರು? ಇಂಥ ಬ್ಯಾಟಿಂಗ್ ಇಟ್ಟವರು ಇಟ್ಕೊಂಡವರು, ಫಿಯರ್ಲೆಸ್ ಅಪ್ರೋಚ್ ಇದೆ, ಎಂತ ಕ್ರಿಕೆಟಿಂಗ್ ಶಾಟ್ಸ್ ಇದೆ. ಒಂಥರ ನೀವ್ ಹೇಳಿದ್ರೆ ಸಿಲ್ಕನ್ ಟಚ್ ನೋಡಿದ್ರೆ ಹೋಗ್ತಾ ಇರುತ್ತೆ, 6 or 4 ಫಿಕ್ಸ್ ಪವರ್ ಅಂತ ಅನ್ಸೋದೇ ಇಲ್ಲ. ಅಂದರೆ ಒಂಥರ ಟೈಮಿಂಗ್ ವಂಡರ್ಫುಲ್. ಹೆಂಗೆ ಫೇಲ್ ಆದರು ಇಂಗ್ಲೆಂಡ್ ಮೇಲೆ? ಇನ್ನೂ ಕಮ್ಬ್ಯಾಕ್ ಮಾಡೋದು ಭಾಳ ಕಷ್ಟ. ಈ ಕಾಂಪಿಟೇಷನಲ್ಲಿ ಸಿಕ್ಕಾಗಿ ಹುಡ್ಕೋಬೇಕಾಯ್ತು. ಅವಾಗ ಆ್ಯಡೆಡ್ ಅವ್ರಿಗೆ ಒಂದೊಂದು ಕಾನ್ಫಿಡೆನ್ಸ್ ಬಂದರು ನಮ್ಮ IPL RCB ಆಡೋದಕ್ಕೆ ಅಲ್ವಾ. ಚೆನ್ನಾಗಿ ಅಂದರೆ ಈ ಕ್ಯಾಪ್ಟನ್ಸಿನ ನಂಬ್ಕೋಬಹುದು. ಒಂದು ಲಾಂಗ್ ಟರ್ಮಿಗೆ ಕೊಹ್ಲಿ ಸ್ಟಾರ್ಟಿಂಗ್ ಕ್ಯಾಪ್ಟನ್ಸಿನ ಬೇಟನ್ ಹ್ಯಾಂಡ್ ಓವರ್ ಮಾಡಿದಾಗಲೇ ಹೇಳಿದ್ರು ಲಾಂಗ್ ಟರ್ಮಿಗೆ ಕ್ಯಾಪ್ಟನ್ ಆಗಿರ್ತಾರೆ ಅಂತೇಳಿ. ಬಹುಶಃ ರಜತ್ ಕ್ಯಾಪ್ಟನ್ಸಿಲಿ RCB ಈ ಸಾರಿ ಏನಾದರೂ ಹೊಸ ಹೋಪ್ಸ್ ಜೊತೆ ಹೋಗ್ಬೋದು. ಡೆಫಿನೆಟ್ಲಿ ಹೋಪ್ಸ್ ಇದ್ದೇ ಇದೆ. ಈ ಆನ್ ಗ್ರೌಂಡಲ್ಲಿ ಏನು ಈ ಫೀಲ್ಡಿಂಗ್ ಟೈಮಲ್ಲಿ ಇಲ್ಲ ಈ ಬ್ಯಾಟಿಂಗ್ ಟೈಮಲ್ಲಿ ಅಗ್ರೆಷನ್ ಇದೆಯಲ್ಲ, ಇದು ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ? ಈಗ ಮೊನ್ನೆ ಖಲೀಲ್ ಅಹ್ಮದ್ ಕೊಹ್ಲಿದು ಒಂದು ಇದಿತ್ತು, ಆಮೇಲೆ ಅವರು ಮ್ಯಾಚ್ ಮುಗಿದ ಮೇಲೆ ಕೊಹ್ಲಿ ಒಂಥರ ಅವ್ರ ಸ್ಟೈಲಲ್ಲಿ ಇದು ಮಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು, ಎಲ್ಲ ಇರುತ್ತೆ. ಬಟ್ ಆ ಟೈಮಲ್ಲಿ ಏನೋ ಟೆಂಪ್ಟ್ ಮಾಡೋದಾಗ್ಬೋದು, ಇದು ಮ್ಯಾಚ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಗ್ರೆಷನ್ ಅಂತ? ಅದು ಫುಟ್ಬಾಲಲ್ಲಿ ಇದು ಜಾಸ್ತಿ ಆಗುತ್ತೆ. ಬಟ್ ಕ್ರಿಕೆಟಲ್ಲಿ ಅಂತಂದ್ರೆ ಗೇಮ್ ಪ್ಲಾನ್ ಇರುತ್ತೆ. ನೀವು ಈ ರೀತಿಯಾಗಿ ಸ್ಲೆಜ್ ಮಾಡಬೇಕು, ಯಾರಿಗೆ ಸ್ಲೆಜ್ ಮಾಡಬೇಕು, ಕೊಹ್ಲಿಗೆ ಸ್ಲೆಜ್ ಮಾಡಿದ್ರೆ ನಡೆಯಲ್ಲ. ಯಾವ ರೀತಿ ಸಚಿನ್ಗೆ ಬ್ರ್ಯಾನ್ ಲಾರ್ಗೆ ಸ್ಲೆಜ್ ಮಾಡಿದರೆ ಅವ್ರು ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ತಿದ್ರು. ಅದಕ್ಕೆ ಆಸ್ಟ್ರೇಲಿಯನ್ಸ್ ಜಾಸ್ತಿ ಅವ್ರಿಗೆ ಸ್ಲೆಜ್ ಮಾಡ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಟ್ರೈ ಮಾಡಿದ್ರು, ಆಮೇಲೆ ಗೊತ್ತಾಯ್ತಲ್ಲ, ಅವಾಗ ಗೊತ್ತಾಯ್ತು. ಸೊ ಅದೇ ರೀತಿಯಾಗಿ ಕೊಹ್ಲಿಗೆ ಕೆಣಕುವುದು ಸರಿಯಲ್ಲ. ಒಂದು ಖಲೀಲ್ ಅಹ್ಮದ್ ಬೌಲಿಂಗಲ್ಲಿ ಬೀಟ್ ಮಾಡಿದಾಗ ಏನೋ ಗುರಾಯಿಸಿದ್ರು, ಆ ಥರ ಹೋಗ್ಬಿಟ್ಟು ಏನೋ ಅಂದ್ರೆ. ಖಲೀಲ್ ಕೂಡ ಅಗ್ರೆಸಿವ್, ಅವ್ರು ಪ್ರತಿ ಬಾಲ್ಗೂ ಸಮೇತ ಏನು ಅಂಪೈರ್ಗೆ ಇದು ಮಾಡ್ತಾರೆ, ಅಪೀಲ್ ಮಾಡ್ತಾ ಇರ್ತಾರೆ. ಅಂದರೆ ಆ ಸ್ಪಿರಿಟ್ ಇರಬೇಕು. ಓಕೆ, ಫಾಸ್ಟ್ ಬೌಲರ್ಸ್ ಅಗ್ರೆಷನ್ ನೀವು ಕರ್ಬ್ ಮಾಡಬಾರ್ದು, ಅಂದರೆ ವಿದಿನ್ ಲಿಮಿಟ್ಸ್. ನೀವು ಅದನ್ನ ಬಗ್ಗೆ ಹೇಳಿದ್ರಿ, ಮೈನಸ್ ಪಾಯಿಂಟ್ಸ್ ಕೂಡ ಇರುತ್ತೆ, ಡಿಮೆರಿಟ್ ಪಾಯಿಂಟ್ಸ್. ಅದೇ ಮೊನ್ನೆ ದಿಗ್ವೇಶ್ ರಾಠಿಗೆ ಅದೇ ನಿಮಗೆ ಲೋ ಸ್ಕೋರು ಅದರಲ್ಲಿ ಹೊಡಿಬೇಕಾದ್ರೆ ಅವಾಗ ಆರಾಮಾಗಿ ಹೊಡಿತಾ ಇದ್ದಾರೆ. ಆವಾಗ ಪ್ರಿಯಾಂಶ್ ಆರ್ಯ ಓಪನಿಂಗ್ ಬ್ಯಾಟರ್ ಯಂಗ್ಸ್ಟರ್ ಭಾಳ ಚೆನ್ನಾಗಿ ಆಡಿದ್ದಾರೆ ಲೀಗಲ್ಲಿ, ಡೆಲ್ಲಿಲಿ. ಫಸ್ಟ್ ಮ್ಯಾಚನ್ನು ಸಖತ್ತಾಗಿ ಆಡಿದಾರಲ್ಲ, 49 ಹೊಡೆದಿದ್ರು. ಸೊ ಅವ್ರಿಗೆ ಔಟ್ ಮಾಡಿದಾಗ ದಿಗ್ವೇಶ್ ರಾಠಿ ಹೋಗ್ಬಿಟ್ಟು ಲೆಗ್ ಸ್ಪಿನ್ನರ್, ಇವರು ಕೂಡ ಡೆಲ್ಲಿಯವರೇ, ಡೆಲ್ಲಿ ಲೀಗಿಂದನೇ ಬಂದವರು, ಡೆಲ್ಲಿಗೆ ಆಡಿದ್ದಾರೆ, ದಿಸ್ ಟೈಮ್ ಮ್ಯಾಚಸ್ ಎಲ್ಲ ಆಡಿದ್ದಾರೆ. ಸೊ ಅವಾಗ ಬಂದ್ಬಿಟ್ಟು ಒಂದು ವಿಚಿತ್ರ ಶೈಲಿ ಬೌಲಿಂಗ್, ಅಂದರೆ ಬಾಲ್ ನಿಮ್ಗೆ ಕಾಣೋದೇ ಇಲ್ಲ. ಯೂಶಲಿ ಒಂಥರ ಲೆಫ್ಟ್ ಆರ್ಮ್ ಮೇಲ್ ಬರುತ್ತೆ, ಆವಾಗ ರೈಟ್ ಆರ್ಮ್ ಮೇಲ್ ಬರುತ್ತೆ, ಆವಾಗ ಟರ್ನ್ ಮಾಡ್ತಾರೆ, ರಿಸ್ಟ್ ಸ್ಪಿನ್ನರ್ ಇರ್ತಾರೆ. ಸೊ ಇದು ಬಾಲೇ ತೋರಿಸಲ್ಲ, ಬಂದ್ಬಿಟ್ಟು ಹಿಂಗೆ ಹಾಕ್ತಾರೆ. ಸುಯೇಶ್ ಕೂಡ ಹಂಗೆ ಹಾಕ್ತಾರೆ, ಸುಯೇಶ್ ಕೂಡ ಹಿಡ್ಕೊಂಡ್ಬರ್ತಾರೆ, ಕಾಣಿಸ್ಬಾರ್ದು. ಅಂದರೆ ನೀವು ಬ್ಯಾಟರ್ಸ್ ಆದಂಥವ್ರು ಹ್ಯಾಂಡಿಂದ ರೀಡ್ ಮಾಡೋಕ್ಕಾಗೋದಲ್ಲ, ಆಫ್ ದ ಪಿಚ್, ಇನ್ ದ ಏರ್ ಆಫ್ ದ ಪಿಚ್ ರೀಡ್ ಮಾಡಬೇಕಾಗುತ್ತೆ ಅಂಥ ಬೌಲರ್ಸ್ಗೆ. ಸೊ ಅವ್ರು ಕೂಡ ಅಂದರೆ ಸಿಗ್ನೇಚರ್ ಸೆಂಡ್ ಆಫ್ ಯಾವ ರೀತಿಯಾಗಿ ವಿಲಿಯಮ್ಸ್ ಮಾಡಿದ್ರು, ಕೆಸ್ರಿಕ್ ವಿಲಿಯಮ್ಸ್ ಕೊಹ್ಲಿಗೆ ಮಾಡಿದ್ರು, ಆ ರೀತಿಯಾಗಿ ಅಂತಂದರೆ ನನಗೇನೋ ಅಷ್ಟು ಭಾಳ ಹಾರ್ಶ್ ಆಯಿತು. 25% ಮ್ಯಾಚ್ ಫೀಸು, ಒಂದು ಡಿಮೆರಿಟ್ ಪಾಯಿಂಟ್. ಈಗ ಓಕೆ ಅದೊಂದು ಮಾಡಿದಾರಲ್ಲ, ಆ ಥರ ಬಂದ್ಬಿಟ್ಟು ಸೈನ್ ಮಾಡಿಬಿಟ್ಟು ಅಂದ್ರೆ ಹರಿದಾಕಿದ್ರು, ಅಂದರೆ ಪುಟ ತಿರುಗಿತು ನಿಂದು ಅಂತ, ಆ ಥರ ಸಿಗ್ನೇಚರ್. ಸೊ ಅದು ತುಂಬ ಹಾರ್ಶ್ ಟ್ರೀಟ್ಮೆಂಟ್ ಆಯಿತು ಅಂತ ಅನಿಸುತ್ತೆ. ಆವಾಗಲೇ ಇಮಿಡಿಯೇಟಾಗಿ ಇವರು ಅಂಪೈರ್ಸ್ ಮಾತಾಡಿದ್ದಾರೆ. ಕ್ಯಾಮ್ರಾ 36 ಕ್ಯಾಮ್ರಾ ಎಲ್ಲರ ಮೇಲೆ ಇರ್ತವೆ, ಒಂದು LSG ಓನರ್ ಮೇಲೆ ಇರ್ತವೆ, ಅದು ಬೇರೆ ವಿಷಯ. ಗೋಯಿಂಗ್ ಕಾಲ್ ಮೇಲೆ ಒಂದು ಇರುತ್ತೆ, ಮ್ಯಾಚ್ ಆದ್ಮೇಲೆ ಅವ್ರ ಮೇಲೆ ಮ್ಯಾಚ್ ಆದ್ಮೇಲೆ ಎಷ್ಟು ಕ್ಯಾಮ್ರಾ ಇರ್ತಾವೆ ಅವ್ರ ಮೇಲೆ.